ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದರ್ಶನ್ ಮಾತಾಡ್ತಾ ಇದ್ದೀನಿ. ಕುದುರೆಮುಖ ಟು ಮಲ್ಪೆ ಬೀಚ್ಗೆ ಹೋಗ್ತಾ ಇದ್ದೀವಿ. ಸೊ ಇದು ನನ್ನ ಪಾರ್ಟ್ 2 ವಿಡಿಯೋ. ಸೊ ಪಾರ್ಟ್ 1ನಲ್ಲಿ ನಾನು ಕುದುರೆಮುಖದವರೆಗೂ ತೋರಿಸಿದ್ದೆ ಆ್ಯಂಡ್ ಅದರ ಮುಂಚೆ ಇರೋ ಸ್ವಲ್ಪ ಪ್ಲೇಸ್ಗಳನ್ನೆಲ್ಲ ತೋರಿಸಿದ್ದೆ. ಆ್ಯಂಡ್ ಈಗ ನಾವು ಹೋಗ್ತಾ ಇರೋದು ಮಲ್ಪೆ ಬೀಚ್ಗೆ. ಸೊ ಈ ಕುದುರೆಮುಖ ರೋಡಿಂದ ಮಲ್ಪೆ ಬೀಚ್ಗೆ ಹೋಗೋ ಪ್ಲೇಸಸ್ಗಳನ್ನೆಲ್ಲ ತೋರಿಸ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಹೋಗೋಣ. ಕುದುರೆಮುಖ ಕರ್ನಾಟಕದಲ್ಲಿ ಹುಟ್ಟಿದ ಮೇಲೆ ಒಂದು ಸರಿ ಆದರೂ ಕುದುರೆಮುಖಕ್ಕೆ ಬರಲೇಬೇಕು. ಸೊ ಯಾಕಪ್ಪ ಕುದುರೆಮುಖ ಅಂತ ಹೆಸರು ಬಂತು ಅಂದರೆ, ಕುದುರೆ ಮುಖದ ಥರನೇ ಶಿಖರದ ಆಕಾರ ಇದೆ. ಸೊ ಅದಕ್ಕೋಸ್ಕರ ಕುದುರೆಮುಖ ಅಂತ ಹೆಸರು ಬಂತು. ಇಲ್ಲಿ ಗಂಗಾಮೂಲ ಇದೆ. ಈ ಗಂಗಾಮೂಲ ಭಾಗವತಿ ಅರಣ್ಯದಲ್ಲಿದೆ. ಸೊ ಈ ಗಂಗಾಮೂಲದಲ್ಲಿ ತುಂಗ, ಭದ್ರಾ, ನೇತ್ರಾವತಿ ಎಂಬ 3 ನದಿಗಳು ಹುಟ್ಟುತ್ತವೆ. ನೋಡಿದ್ರಲ್ಲ, ಸೊ ಬನ್ನಿ ಮತ್ತೆ ನೆಕ್ಸ್ಟು ಮುಂದೆ ನಮ್ಮ ಪಯಣನ ಮತ್ತೆ ಕಂಟಿನ್ಯೂ ಮಾಡೋಣ. ಈ ರೋಡಲ್ಲಿ ಹೋಗ್ತಾ ಇದ್ರೆ ಫುಲ್ಲು ಯಾವುದೋ ಸಸ್ಪೆನ್ಸ್ ಮೂವಿ ನೋಡ್ದಂಗೆ ಅನ್ನಿಸ್ತಾ ಇದೆ. ಒಂದೊಂದು ಸೆಕೆಂಡ್ಗೂ ಒಂದೊಂದು ಏನಾದರೂ ಒಳ್ಳೆ ನೇಚರ್ ಆಗಲಿ, ಅದಂತೆ ಇದಂತೆ ಪಾಳು ಬಿದ್ದಿರೋ ಮನೆಗಳಾಗಲಿ, ಒಂದೊಂದು ನಿಮಿಷಕ್ಕೆ ಒಂದೊಂದು ಸೆಕೆಂಡ್ಗೆ ಆ ಥರ ತೋರಿಸ್ತಾ ಇರುತ್ತೆ. ಒಳ್ಳೆ ಸಸ್ಪೆನ್ಸ್ ಮೂವಿ ನೋಡ್ದಂಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ರೋಡು. ಫುಲ್ಲು ಆಫ್ ರೋಡ್ ಡ್ರೈವ್ ಇದೆ. ಫುಲ್ಲು ನೇಚರು, ಸುತ್ತಮುತ್ತ ನೇಚರು. ಇಲ್ಲೆಲ್ಲೂ ಗಾಡಿಗಳನ್ನ ಸ್ಟಾಪ್ ಮಾಡಬಾರ್ದು, ಮತ್ತು ವಿತೌಟ್ ಪರ್ಮಿಷನ್ ಯಾವ ಪ್ರಾಪರ್ಟಿ ಒಳಗೂ ಎಂಟ್ರಿ ಆಗಬಾರ್ದು. ಎಲ್ಲ ಥರ ರೆಸ್ಟ್ರಿಕ್ಷನ್ ಇದೆ ಇಲ್ಲಿ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ 600 ಚದುರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ. ಗೈಸ್, ಇಲ್ಲಿ ನೋಡಿ ಪ್ಲೇಸ್ ಏನು ಸಖತ್ತಾಗಿದೆ. ಕುದುರೆಮುಖ ಏನಕ್ಕೆ ಫೇಮಸ್ ಅಂತಂದರೆ ನೋಡಿ ಇಂಥವಕ್ಕೆ, ಪೀಕು ಮತ್ತು ನೇಚರ್ಗೆ. ಗೈಸ್, ಇಲ್ಲಿ ಇನ್ನು ಟ್ರಕ್ಕಿಂಗ್ ಬರೋದಾದರೆ ಕುದುರೆಮುಖ ಟ್ರಕ್ಕಿಂಗ್ಗೆ ಮಾಡಿಸಿದಂಥ ಜಾಗ. ಇಲ್ಲಿ ಟ್ರಕ್ಕಿಂಗ್ ಜಾಗಗಳು ಯಾವ್ಯಾವಪ್ಪ ಅಂತಂದರೆ ಕುರಿಂಜಲ್ ಶಿಖರ, ಗಂಗಡಿಕಲ್ ಶಿಖರ, ಸೀತಾಭೂಮಿ ಶಿಖರ, ವಾಲಿಗೊಂಡ ಮತ್ತು ನರಸಿಂಹ, ಇಂಥ ಹಲವಾರು ಟ್ರಕ್ಕಿಂಗು ಹಾದಿಗಳಿವೆ. ಗೈಸ್, ಇದು ಇವಾಗ ನಾವು ಕುದುರೆಮುಖ ಟು ಉಡುಪಿ ಹೋಗ್ತಾ ಇದ್ದೀವಿ, ಮಲ್ಪೆಗೆ. ಸೊ ಹೋಗೋ ದಾರಿಲಿ ಈ ಒಂದು ಬ್ಯೂಟಿಫುಲ್ ನೇಚರ್ ನೋಡಿ. ಯಾವ ಟೈಮಲ್ಲಿ ಬರಬೇಕು ಕುದುರೆಮುಖಗೆ ಅಂತಂದರೆ ಮುಂಗಾರು ಆದಮೇಲೆ ಬಂದರೆ ಚೆನ್ನಾಗಿರುತ್ತೆ. ಯಾಕಪ್ಪ ಅಂತಂದರೆ ಎಲ್ಲವೂ ಹಸಿರಾಗಿ ಸೊಂಪಾಗಿ ಬೆಳೆದಿರುತ್ತೆ. ಕದಂಬಿ ಜಲಪಾತ ಮತ್ತು ಹನುಮಾನ್ ಗುಂಡಿ ಜಲಪಾತ ಇವೆಲ್ಲನೂ ನೋಡೋಕ್ಕೆ ಸೂಪರಾಗಿ ಅದ್ಭುತವಾಗಿರ್ತವೆ. ಗೈಸ್, ನನ್ನ ಜೊತೆ ಪ್ರವೀಣ್ ಸ್ಪಾಲ್ಸ್ ಡಬ್ಬ ಅಂತ ಒಬ್ಬರು ತಮಿಳು ಯೂಟ್ಯೂಬರ್ ಇದ್ದಾರೆ. ಸೊ ನೋಡಿ, ಅವ್ರಿಗೆ ನಮ್ಮ ಕರ್ನಾಟಕದ ಕುದುರೆಮುಖ ಆ್ಯಂಡ್ ಕುದುರೆಮುಖದಿಂದ ಹೋಗೋ ರೋಡು ತುಂಬ ಇಷ್ಟ ಆಗಿದೆ. ಹಾಯ್ ಬ್ರೋ. Hi bro, how are you? ಡು ಯು ನೋ ಕನ್ನಡ? I can understand but I can't able to speak ಓಕೆ Kannada. ಗೈಸ್, ನಾನು ಕನ್ನಡದಲ್ಲೇ ಕೇಳ್ತೀನಿ. ಸೊ ಅವ್ರು ತಮಿಳಲ್ಲಿ ಉತ್ತರ ಹೇಳ್ತಾರೆ. ಸೊ ಹೇಗಿದೆ ರೋಡು, ಕುದುರೆಮುಖ ರೋಡು ಹೇಗಿದೆ? ಕರ್ನಾಟಕ ಪ್ಲೇಸು ಏನು ಅನ್ಸುತ್ತೆ ನಿಮಗೆ? Actually, I'm from Tamil Nadu. Okay. This is the first time I'm visiting here. I'm working in Mangalore. So I really like Mangalore and Karnataka. Okay. This is the first time I visited Kudremukha. It's really fabulous and wonderful, the places. The clouds are all, everything looks good. I really wondered. Next time I'm coming to Kudremukha for trekking. Sure, okay. I'll come. Really, I like this.
ನೋಡಿದ್ರಲ್ಲ ಗೈಸ್, ನಮ್ಮ ತಮಿಳ್ನಾಡು ಅವರು ನಮ್ಮ ಕರ್ನಾಟಕದ ಬಗ್ಗೆ, ನಮ್ಮ ಕರ್ನಾಟಕದ ಪ್ಲೇಸ್ ಬಗ್ಗೆ ಎಷ್ಟು ಚೆನ್ನಾಗಿ ಹೊಗಳ್ತಾರೆ ಅಂತ. ಸೊ ಇವ್ರಿಗೂ ತುಂಬ ಇಷ್ಟ ಆಗಿದೆ. ಆ್ಯಂಡ್ ಇವರ ಚಾನಲ್ಲು ಪ್ರವೀಣ್ ಪಾಲ್ಸ್ ಡಬ್ಬಾ ಅಂತ ಇದೆ, ಇವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ಚಾನಲು DSS ಟಾಕ್ಸ್ ಕನ್ನಡ ಅಂತ ಇದೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇವರು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವರು ಕೂಡ ಫ್ಯಾಮಿಲಿ ಸಮೇತ ಬಂದಿದ್ದಾರೆ. ಸೊ ಆಲ್ ದ ಬೆಸ್ಟ್ ಬ್ರೋ. ಥ್ಯಾಂಕ್ ಯು ಬ್ರೋ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಬ್ರೋ. ಓಕೆ, ಥ್ಯಾಂಕ್ ಯು ಗೈಸ್. ನೋಡಿದ್ರಲ್ಲ, ಮತ್ತೆ ನಮ್ಮ ಮುಂದಿನ ಪಯಣನ ಮುಂದುವರ್ಸೋಣ. ಇವಾಗ ಟೈಮು 4 ಗಂಟೆ ಆಗಿದೆ. ಸೊ ನೋಡಿ 6 o'clock ಥರ ಫೀಲ್ ಆಗ್ತಾಯಿದೆ. ಸೊ ನೋಡಿ ಎಷ್ಟು ಸಕ್ಕತ್ತಾಗಿದೆ ಪ್ಲೇಸು. ಸೊ ನೋಡಿ ಮಳೆ ಬೇರೆ ಬರ್ತಾ ಇದೆ. ಸೊ ನೋಡಿ ಏನು ಮಸ್ತಾಗಿದೆ ಗೊತ್ತಾ ಪ್ಲೇಸ್ ಇದು. ಇಲ್ಲಿ ಇರೋ ಪ್ರಾಣಿಗಳು ಯಾವುದಪ್ಪ ಅಂತ ಅಂದರೆ ಚಿರತೆ, ಮಲಬಾರ್ ದೈತ್ಯ ಅಳಿಲು, ಕರಡಿ, ಕಾಡ್ಕೋಣ, ಸಾಂಬಾರ್ ಜಿಂಕೆ, ನರಿ, ಮುಂಗುಸಿ, ಹುಲಿ, ಕಾಡ್ನಾಯಿ, ಲಂಗೋರು, ಮುಳ್ಹಂದಿ, ಚುಕ್ಕೆ ಜಿಂಕೆ, ಚಿಪ್ ಹಂದಿ, ಇನ್ನೂ ಸುಮಾರು ಅಂದರೆ ದೈತ್ಯ, ಹಾರುವ ಅಳಿಲು, ಇನ್ನೂ ಸುಮಾರು ಪ್ರಾಣಿಗಳು ಕಾಣಿಸ್ತವೆ. ಯಾವ್ಯಾವ ಥರದ್ದು ಬೇರೆ ಬೇರೆ ಥರದ ಗಿಡಗಳೆಲ್ಲ ಕಾಣಿಸ್ತವೆ, ಸಸ್ಯಗಳು, ದೊಡ್ಡ ದೊಡ್ಡ ಮರಗಳು, 1000 ವರ್ಷಗಳ ಇತಿಹಾಸ ಇರೋ ಮರಗಳು, ಇವೆಲ್ಲನೂ ನೋಡ್ಬೋದು. ಪಾರಿವಾಳ ಅಂತ ಪಕ್ಷಿಗಳಿದೆ, ವಿಸ್ಲಿಂಗ್ ಥ್ರಶ್ ಅಂತ ಇದೆ, ಇಂಪೀರಿಯಲ್ ಅಂತ ಇದೆ, ಮಲಬಾರ್ ಟ್ರೋಗನ್ ಅಂತ ಇದೆ, ಸುಮಾರು ಜಾತಿಯ ಪಕ್ಷಿಗಳಿದ್ದಾವೆ. ಸಖತ್ತು 1892 ಮೀಟರ್ ಎತ್ತರವಿರುವ ಕುದುರೆಮುಖ ಕರ್ನಾಟಕದ 2ನೇ ಅತಿ ಎತ್ತರವಾದ ಶಿಖರ ಆಗಿದೆ. ಮುಳ್ಳಯ್ಯನಗಿರಿ ನಂತರ ಇದೇ ಜಾಸ್ತಿ ಹೈಯೆಸ್ಟ್ ಶಿಖರ ಅಂತಲೂ ಹೇಳ್ಬೋದು. ಗೈಸ್, ಇವಾಗ ಮತ್ತೊಂದು ನೇಚರ್ನ ಅದ್ಭುತ ಆ್ಯಂಡ್ ಸೂಪರ್ ಆಗಿರೋ ಒಂದು ಪ್ಲೇಸ್ ಸಿಕ್ಕಿದೆ. ಸೊ ಏನು ಪ್ಲೇಸು ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ನೋಡಿ ಗಾಯ್ಸ್ ಹೇಗಿದೆ. ಇಂಥ ಫಾಲ್ಸ್ ನೋಡಿ ಗೈಸ್. ವಾವ್, ಬ್ಯೂಟಿಫುಲ್ ಗೈಸ್. ಹೋಗೋ ರೋಡಲ್ಲೇ ಇಂಥ ಅದ್ಭುತ ಪ್ಲೇಸ್ಗಳನ್ನ ತೋರಿಸ್ತಾ ಹೋಗುವಂಥ ನಮ್ಮ ಕುದುರೆಮುಖ ಆ್ಯಂಡ್ ಮಲ್ಪೆ ರೋಡು. ಸೊ ನೋಡಿ ಏನು ಸಕ್ಕತ್ತಾಗಿದೆ. ಗೈಸ್ ನೋಡಿದ್ರಲ್ಲ, ಇವಾಗ ಒಂದು ಒಳ್ಳೆ ಅದ್ಭುತವಾದ ಒಂದು ವಾಟರ್ ಫಾಲ್ಸು. ಸೊ ಹಾಗೆ ಅದೇ ಥರ ಮುಂದೆ ಇನ್ನೂ ಒಳ್ಳೆ ಅದ್ಭುತವಾದ ಪ್ಲೇಸ್ಗಳನ್ನ ತೋರಿಸ್ಕೊಂಡು ಹೋಗ್ತೀನಿ. ಕುದುರೆಮುಖದಿಂದ ಮಲ್ಪೆ ಬೀಚ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಒಂದು ಒಳ್ಳೊಳ್ಳೆ ಅದ್ಭುತವಾದ ಪ್ಲೇಸ್ಗಳನ್ನ ತೋರಿಸ್ಕೊಂಡು ಹೀಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಇನ್ನೊಂದು ಅದ್ಭುತವಾದ ಪ್ಲೇಸು. ಸೊ ನೋಡಿ ಏನು ಮಸ್ತಾಗಿದೆ ನೋಡಿ ಫಾಲ್ಸ್. ನೋಡೋದಲ್ಲ ಗೈಸ್, ದ ಬ್ಯೂಟಿ ಆಫ್ ನೇಚರ್. ಆ್ಯಂಡ್ ಈ ಸೈಡ್ ನೋಡೋಣ ಬನ್ನಿ ಏನಿದೆ ಅಂತ. ವಾವ್, ಈ ಸೈಡು ಸಕ್ಕತ್ತಾಗಿದೆ ನೋಡಿ ಗೈಸ್. ಏನು ಮಸ್ತಾಗಿದೆ ಅಲ್ವಾ, ಸೂಪರ್ ಆಗಿದೆ ಅಲ್ವಾ ಗೈಸ್. ಸೊ ಬನ್ನಿ ಹಾಗೆ ನಮ್ಮ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡೋಣ. ಇಲ್ಲಿ ನೋಡಿ ಗೈಸ್, ಫಾಗು. ಯಪ್ಪ, ಏನಪ್ಪ ಇದು, ಸ್ವರ್ಗ. ಸ್ಟಾರ್ಟ್ ಆಗಿದೆ ಇವಾಗ ಫುಲ್ ಫಾಗು. KIOCL ಅನ್ನೋ ಕಂಪನಿ ಕಬ್ಬಿಣದ ಅದಿರು ಗಣಿಗಾರಿಕೆಯನ್ನು ಸ್ಟಾರ್ಟ್ ಮಾಡಿತ್ತು.
ಬಟ್ ಅದೀಗಿಲ್ಲ ಬಿಡಿ, ಸ್ಟಾಪ್ ಆಗಿದೆ. ಬಟ್ 40 ವರ್ಷ ಗಣಿಗಾರಿಕೆ ಮಾಡಿದ್ದು 400 ವರ್ಷಗಳಿಗೆ ಆಗುವಷ್ಟು ಡ್ಯಾಮೇಜ್ ಆಗಿದೆ. ಸೊ ಆ ಡ್ಯಾಮೇಜ್ನ ಇವಾಗ ನಿಧಾನಕ್ಕೆ ನಮ್ಮ ಕುದುರೆಮುಖ ರಿಕವರಿ ಮಾಡ್ಕೊತಾ ಇದೆ. ಬಟ್ ಇನ್ನೂ ಸ್ವಲ್ಪ ದಿನಗಳ ಟೈಮ್ ಬೇಕು. ಬಟ್ ಆದರೆ ಕುದುರೆಮುಖ ನಮ್ಮ ಕರ್ನಾಟಕದ ಒಂದು ಸ್ವರ್ಗ ಅಂತ ಹೇಳ್ಬೋದು. ಸೊ ಗೈಸ್, ಎಲ್ಲರೂ ನೋಡಿ ಸಖತ್ತಾಗಿದೆ ಅಂತ ಹೇಳ್ತಾ, ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಗೊತ್ತಿಲ್ಲ, ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್. ಒಂದು ನಿಮಿಷ, ಟಾಟಾ ಪಂಚ್ನ ಮೈಲೇಜ್ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಖಂಡಿತ ನೆಕ್ಸ್ಟ್ ನಾವು ಮಲ್ಪೆಗೆ ಹೋಗ್ತಾ ಇದ್ದೀವಿ. ಮಲ್ಪೆ ಟ್ರಿಪ್ನ ಎಂಡ್ ಮಾಡಿದ್ಮೇಲೆ ನಿಮಗೆ ನಾನು ಟಾಟಾ ಪಂಚ್ನ ಮೈಲೇಜ್ನ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಬಾಯ್.